ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಸಾಮಾನ್ಯನಲ್ಲ. ಕೋಟಿ ಕೋಟಿ ಒಡೆಯನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಐಪಿಎಲ್ ಇತಿಹಾಸದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹಣೆಬರಹ ಬದಲಿಸಿದ ಯಶಸ್ವಿ ನಾಯಕ ಎಂದರೆ ಅದು ರಜತ್ ಪಾಟಿದಾರ್. ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ತಮ್ಮ ಅದ್ಭುತ ಹಾಗೂ ಚತುರ ನಾಯಕತ್ವದಿಂದ ಆರ್ಸಿಬಿ ತಂಡವನ್ನ ಮುನ್ನಡೆಸುತ್ತಿರುವ ಅವರು 2025ರಲ್ಲಿ ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದುಕೊಟ್ಟು ಇತಿಹಾಸ ಸೃಷ್ಟಿ ಮಾಡಿದರು. ಅಲ್ಲದೆ ಪ್ರಸಕ್ತ 2026ರ ಐಪಿಎಲ್ ಆವೃತ್ತಿಯಲ್ಲೂ ಜವಾಬ್ದಾರಿಯುತ ಆಟದ ಮೂಲಕ ತಂಡವನ್ನ ಸತತವಾಗಿ ಫೈನಲ್ ಹಂತಕ್ಕೆ ತಲುಪಿಸಿ ಸೈ ಎನಿಸಿಕೊಂಡಿದ್ದಾರೆ. ಮುಂಚೂಣಿಯಲ್ಲಿ ನಿಂತು ರನ್ ಮಳೆ ಹರಿಸುತ್ತಾ ಇಡೀ ತಂಡಕ್ಕೆ ಸ್ಫೂರ್ತಿಯಾಗಿರುವ ಪಾಟಿದಾರ್ ಸದ್ಯ ಆರ್ಸಿಬಿ ಅಭಿಮಾನಿಗಳ ಪಾಲಿನ ರಿಯಲ್ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಆಗಿ ಹೊರಹೊಮ್ಮಿದ್ದಾರೆ. ಐಪಿಎಲ್ ಅಂಗಳದಲ್ಲಿ ಅಬ್ಬರಿಸುತ್ತಿರುವ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅವರ ಆರ್ಥಿಕ ಮೌಲ್ಯವು ಗಣನೀಯವಾಗಿ ಏರಿಕೆಯಾಗಿದೆ. ವಿವಿಧ ವರದಿಗಳ ಪ್ರಕಾರ 2026ರ ವೇಳೆಗೆ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ 25ರಿಂದ 30 ಕೋಟಿ ರೂಪಾಯಿಗಳನ್ನ ತಲುಪಿದೆ ಎಂದು ಅಂದಾಜಿಸಲಾಗಿದೆ. ಇವರ ಒಟ್ಟು ಆದಾಯದ ಬಹುದೊಡ್ಡ ಪಾಲು ಐಪಿಎಲ್ ಮೂಲದಿಂದಲೇ ಬರುತ್ತದೆ. 2021ರಲ್ಲಿ ಆರ್ಸಿಬಿ ತಂಡದ ಮೂಲಕ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದಾಗ ರಜತ್ ಪಾಟಿದಾರ್ ಅವರಿಗೆ ಸಿಕ್ಕ ಸಂಭಾವನೆ ಕೇವಲ 20 ಲಕ್ಷ ರೂಪಾಯಿಯಾಗಿತ್ತು. ಆ ಬಳಿಕ 2022 ಮತ್ತು 2024ರ ಸೀಸನ್ಗಳಲ್ಲಿ ಅವರು ತಲಾ 50 ಲಕ್ಷ ರೂಪಾಯಿಗಳನ್ನ ಪಡೆದಿದ್ರು. ಆದರೆ ಅವರ ಅದ್ಭುತ ಆಟ ಮತ್ತು ನಾಯಕತ್ವದ ಗುಣಗಳನ್ನ ಗುರುತಿಸಿದ ಆರ್ಸಿಬಿ ಫ್ರಾಂಚೈಸಿ 2025ರ ಮೆಗಾ ಹರಾಜಿಗೂ ಮುನ್ನ ಬರೋಬ್ಬರಿ 11 ಕೋಟಿ ರೂಪಾಯಿ ನೀಡಿ ಅವರನ್ನ ತಂಡದಲ್ಲಿ ಉಳಿಸಿಕೊಂಡಿತು. ಅದರಿಂದ ಪ್ರತಿ ಸೀಸನ್ಗೆ ಅವರು 11 ಕೋಟಿ ರೂಪಾಯಿಗಳ ಭಾರಿ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಈ ಐಪಿಎಲ್ ಆದಾಯದ ಜೊತೆಗೆ ದೇಶಿ ಕ್ರಿಕೆಟ್ ಪಂದ್ಯಗಳ ಫೀಸ್, ಬಿಸಿಸಿಐ ಒಪ್ಪಂದ ಹಾಗೂ ವಿವಿಧ ಪ್ರಮುಖ ಬ್ರ್ಯಾಂಡ್ಗಳ ರಾಯಭಾರಿಯಾಗಿ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ರಜತ್ ಪಾಟಿದಾರ್ ಅವರು ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಇನ್ನು ಐಪಿಎಲ್ನಲ್ಲಿ ಸ್ಟಾರ್ ಆಟಗಾರನಾಗಿ ಮಿಂಚುತ್ತಿದ್ದ ರಜತ್ ಪಾಟಿದಾರ್ ಅವರ ವೈಯಕ್ತಿಕ ಜೀವನ ಮತ್ತು ಹವ್ಯಾಸಗಳು ಅತ್ಯಂತ ಆಕರ್ಷಕವಾಗಿವೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅವರು ಸುಸಜ್ಜಿತವಾದ 2 ಅಂತಸ್ತಿನ ಭವ್ಯ ಬಂಗಲೆಯನ್ನ ಹೊಂದಿದ್ದು, ಇದರ ಮೌಲ್ಯ ಸುಮಾರು 4ರಿಂದ 6 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಕ್ರಿಕೆಟ್ ಫಿಟ್ನೆಸ್ಗಾಗಿ ಈ ಮನೆಯಲ್ಲಿ ಅತ್ಯಾಧುನಿಕ ಖಾಸಗಿ ಜಿಮ್ ಹಾಗೂ ಬಿಡುವಿನ ವೇಳೆಯಲ್ಲಿ ಮನರಂಜನೆಗಾಗಿ ಹೋಮ್ ಥಿಯೇಟರ್ ವ್ಯವಸ್ಥೆಯನ್ನು ಸಹ ಅವರು ಮಾಡಿಕೊಂಡಿದ್ದಾರೆ. ಇನ್ನು ಇವರ ಕಾರ್ ಕಲೆಕ್ಷನ್ ನೋಡೋದಾದ್ರೆ ಅತಿಯಾದ ಐಷಾರಾಮಿ ಕಾರುಗಳ ಬದಲಿಗೆ ಹ್ಯುಂಡೈ ಕ್ರೆಟಾ ಮತ್ತು ಮಹೇಂದ್ರ ಥಾರ್ ನಂತಹ ಬಾಲಿಸ್ಟಾ ಹಾಗೂ ಜನಪ್ರಿಯ ಕಾರುಗಳನ್ನ ಬಳಸಲು ಇಷ್ಟಪಡ್ತಾರೆ. ಇಷ್ಟೆಲ್ಲ ಯಶಸ್ಸು ಮತ್ತು ಶ್ರೀಮಂತಿಕೆ ಒಲಿದು ಬಂದಿದ್ದರೂ ರಜತ್ ಪಾಟಿದಾರ್ ತಮ್ಮ ಸರಳತೆಯನ್ನ ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ಯಾವುದೇ ಆಡಂಬರವಿಲ್ಲದೆ ತೀರಾ ಸಾಧಾರಣ ಜೀವನ ನಡೆಸಲು ಇಷ್ಟಪಡುವ ಇವರ ಸಂಪೂರ್ಣ ಗಮನ ಮತ್ತು ಶ್ರದ್ಧೆ ಕೇವಲ ಕ್ರಿಕೆಟ್ ಮೇಲಷ್ಟೇ ಇದೆ. ಸದ್ಯ ಐಪಿಎಲ್ 2026ರ ಆವೃತ್ತಿಯಲ್ಲಿ ಆರ್ಸಿಬಿ ತಂಡವನ್ನ ಮುನ್ನಡೆಸುತ್ತಿರುವ ಪಾಟಿದಾರ್ ಈ ಬಾರಿಯೂ ತಂಡಕ್ಕೆ ಮುಕುಟಪ್ರಾಯವಾಗಿ ಟ್ರೋಫಿ ತಂದುಕೊಟ್ರೆ ಮುಂಬರುವ ಸೀಸನ್ಗಳಲ್ಲಿ ಅವರ ಸಂಭಾವನೆ ಮತ್ತು ಬ್ರ್ಯಾಂಡ್ ಮೌಲ್ಯ ಮತ್ತಷ್ಟು ಗಗನಕ್ಕೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಮ್ಮ ಸರಳ ಜೀವನ ಶೈಲಿಯಂತೆಯೇ ರಜತ್ ಪಾಟಿದಾರ್ ಮತ್ತು ಗುಂಜನ್ ಅವರ ಪ್ರೇಮ ಕಥೆ ಹಾಗೂ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಅಪರೂಪದ್ದಾಗಿದೆ. 2022ರ ಐಪಿಎಲ್ ಹರಾಜಿನಲ್ಲಿ ರಜತ್ ಅವರನ್ನ ಯಾವುದೇ ಫ್ರಾಂಚೈಸಿ ಖರೀದಿಸದಿದ್ದಾಗ ನಿರಾಸೆಗೊಂಡಿದ್ದ ಅವರ ಕುಟುಂಬವು ಗುಂಜನ್ ಜೊತೆ ಮದುವೆ ಮಾಡಲು ದಿನಾಂಕ ನಿಗದಿಪಡಿಸಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅದೇ ಸೀಸನ್ನ ಮಧ್ಯಭಾಗದಲ್ಲಿ ಆರ್ಸಿಬಿ ತಂಡದ ಆಟಗಾರರೊಬ್ಬರು ಗಾಯಗೊಂಡಿದ್ದರಿಂದ ಅವರ ಬದಲಿಗೆ ಪಾಟಿದಾರ್ ಕೊನೆ ಕ್ಷಣದಲ್ಲಿ ರಜತ್ ಅವರನ್ನ ಅವರಿಗೆ ಆಡುವಂತೆ ಕರೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಮದುವೆಯನ್ನ ಮುಂದೂಡಿ ತಕ್ಷಣವೇ ತಂಡವನ್ನ ಸೇರಿಕೊಳ್ಳುವ ಮಹತ್ವದ ನಿರ್ಧಾರ ಕೈಗೊಂಡರು. ಈ ನಿರ್ಧಾರ ರಜತ್ ಅವರ ಕ್ರಿಕೆಟ್ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಅತ್ಯಂತ ನಿರ್ಣಾಯಕ ಎಲಿಮಿನೇಟರ್ ಪಂದ್ಯದಲ್ಲಿ ಅವರು ಐತಿಹಾಸಿಕ ಶತಕ ಸಿಡಿಸಿ ಆರ್ಸಿಬಿ ತಂಡಕ್ಕೆ ಗೆಲುವು ತಂದುಕೊಟ್ಟರಲ್ಲದೆ ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡರು. ಈ ಯಶಸ್ವಿ ಐಪಿಎಲ್ ಸೀಸನ್ ಮುಗಿದ ಬಳಿಕ ಜುಲೈ 2022ರಲ್ಲಿ ರಜತ್ ಮತ್ತು ಗುಂಜನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇದೀಗ ಪ್ರಸಕ್ತ 2026ರಲ್ಲಿ ಈ ದಂಪತಿ ತಮ್ಮ ಚೊಚ್ಚಲ ಮಗುವನ್ನ ಬರಮಾಡಿಕೊಳ್ಳುವ ಮೂಲಕ ಬದುಕಿನ ಮತ್ತೊಂದು ಸುಂದರ ಹಾಗೂ ಹೊಸ ಅಧ್ಯಾಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ.